Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 12ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಂಖ್ಯೆಯನ್ನ 20% ಹೆಚ್ಚಿಸಿ ಮತ್ತು ಹೆಚ್ಚಿಸಿದ ಸಂಖ್ಯೆಯನ್ನ 20% ಕಡಿಮೆಗೊಳಿಸಿದಾಗ ಆದ ನಿವ್ವಳ ಬದಲಾವಣೆಯು. ಆಯ್ಕೆಯನ್ನ ಗಮನಿಸಿ. ಎ, ಬದಲಾವಣೆ ಇಲ್ಲ. ಬಿ, 8% ಕಡಿಮೆಯಾಗುತ್ತದೆ. ಸಿ, 4% ಹೆಚ್ಚಾಗುತ್ತದೆ. ಡಿ, 4% ಕಡಿಮೆ ಆಗುತ್ತದೆ. ಇಲ್ಲಿ ಆರಂಭಿಕ ಸಂಖ್ಯೆಯನ್ನ ನಾವು 100 ಅಂತ ಭಾವಿಸೋಣ. ಓಕೆ, ಆರಂಭಿಕ ಸಂಖ್ಯೆ ಏನಾಗಿರ್ಲಿ 100 ಅಂತ ಆದ್ರೆ 20% ಹೆಚ್ಚಳ ಅಲ್ವಾ. 100ಕ್ಕೆ 20% ಅಂದ್ರೆ 20 ರೂಪಾಯಿ. ಹೊಸ ಸಂಖ್ಯೆ ಯಾವ್ದಾಗತ್ತೆ ಹೇಳಿ? ಹೊಸ ಸಂಖ್ಯೆ 20 ಹೆಚ್ಚಾದಂಗ ಆಗತ್ತೆ. ಹಾಗಾದ್ರೆ 100 + 20, 120 ಆಯ್ತು ಅಲ್ವಾ. ನೆಕ್ಸ್ಟ್ ಏನ್ ಮಾಡಿದ್ದಾರೆ? 20% ಇಳಿಕೆ ಅಂದ್ರೆ 120 ಮೇಲೆ 20% ಇಳಿಕೆ ಅಂದ್ರೆ ಇದೇನಾಗತ್ತೆ? 120 ಗುಣಿಸು 20%, 20 ಡಿವೈಡೆಡ್ ಬೈ 100. ಓಕೆ, 0 0 ಕ್ಯಾನ್ಸಲ್ ಆಗುತ್ತೆ. 0 0 ಕ್ಯಾನ್ಸಲ್ ಆಗುತ್ತೆ. 12 24. ಓಕೆ, ಅಂದ್ರೆ ಅಂತಿಮ ಸಂಖ್ಯೆ ಯಾವ್ದಾಗತ್ತೆ ಇಲ್ಲಿ? 120 ಮೈನಸ್ 24. ಈಸ್ ಈಕ್ವಲ್ ಟು ಎಷ್ಟಾಯ್ತು? 96 ಆಗತ್ತೆ ಅಲ್ವಾ. ಹಾಗಾದ್ರೆ ಆರಂಭಿಕ ಸಂಖ್ಯೆ ಎಷ್ಟಿತ್ತು? 100. ಆರಂಭಿಕ ಸಂಖ್ಯೆ 100 ಅಂತ ತಗೊಂಡಿದ್ವಿ. ಅಂತಿಮ ಸಂಖ್ಯೆ ಯಾವ್ದಾಯ್ತು ಹೇಳಿ? 96 ಆಯ್ತು ಅಲ್ವಾ. ಇಲ್ಲಿ 20% ಹೆಚ್ಚಳ ಮಾಡಿದಾಗ ಎಷ್ಟಾಗಿತ್ತು? 120 ಆಗಿತ್ತು. ಅದಕ್ಕೆ ಏನ್ ಮಾಡಿದ್ದೇವೆ? 20% ಇಳಿಕೆ ಮಾಡಿದ್ದೇವೆ. ಅಂದ್ರೆ ಎಷ್ಟಾಯ್ತು? 24 ರೂಪಾಯಿ, 24 ಇಳಿಕೆ ಮಾಡ್ದಂಗಾಯ್ತು. ಹಾಗಾದ್ರೆ ಇಲ್ಲಿ 120 ಮೈನಸ್ 24 ಮಾಡಿದಾಗ 96 ಅಂತಿಮ ಸಂಖ್ಯೆ ಸಿಕ್ತು. ಹಾಗಾದ್ರೆ ಒಟ್ಟು ಇಳಿಕೆ ಎಷ್ಟಾಯ್ತು? ಒಟ್ಟು ಇಳಿಕೆ ಎಷ್ಟಾಗತ್ತೆ? 100 ಮೈನಸ್ 96 ಅಂದ್ರೆ ಎಷ್ಟಾಗತ್ತೆ ಹೇಳಿ? 4% ನಷ್ಟು ಇಳಿಕೆ ಮಾಡ್ದಂಗ ಆಯ್ತು ಅಲ್ವಾ. ಹಾಗಾದ್ರೆ ಇಲ್ಲಿ ಏನಾಯ್ತು? ಕೊಟ್ಟಿರುವಂತಹ ಆಯ್ಕೆಯಲ್ಲಿ ನಿವ್ವಳ ಬದಲಾವಣೆ ಎಷ್ಟು ಹೇಳಿ? 4% ಕಡಿಮೆ ಆಗುತ್ತದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.